ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಸಪ್ತಪದಿ ತುಳಿದಿದ್ದಾರೆ. ಇವತ್ತು ರಾಜಸ್ಥಾನದ ಉದಯ್ಪುರದಲ್ಲಿ ನಡೆದಂತಹ ಮದುವೆ ತೆಲುಗು ಸಂಪ್ರದಾಯದಂತೆ ವಿವಾಹ ನೆರವೇರಿದೆ. ನಟಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ವಿವಾಹ ತೆಲುಗು ಸಂಪ್ರದಾಯ ಅಂದರೆ ವಿಜಯ್ ದೇವರಕೊಂಡ ಅವರ ಸಂಪ್ರದಾಯ ಏನಿದೆ ಅದರಂತೆ ಕೆಲವು ಆಪ್ತರಿಗಷ್ಟೇ ವಿವಾಹಕ್ಕೆ ಆಹ್ವಾನ ಕೊಟ್ಟಿದ್ದರು. ಯಾಕೆಂದರೆ ಅವರ ಸಂಬಂಧಿಕರು ಮತ್ತು ಆಪ್ತರು. ಹಳದಿ ಶಾಸ್ತ್ರದ ಮೊದಲ ಫೋಟೋ ಈಗ ವೈರಲ್ ಆಗಿದೆ. ಅಂದರೆ ಒಂದು ಕಡೆ ಹಳದಿ ಶಾಸ್ತ್ರ ಅಂತಲೂ ಮಾಡ್ತಾರೆ, ಮತ್ತೊಂದು ಕಡೆ ಮೆಹಂದಿ ಶಾಸ್ತ್ರ ಅಂತ ಮಾಡ್ತಾರೆ. ಅದರ ಮೊದಲ ಫೋಟೋ ವೈರಲ್ ಆಗಿದೆ. ಇವತ್ತು ಸಾಯಂಕಾಲ ಕೊಡಗು ಸಂಪ್ರದಾಯದ ಕೆಲವೊಂದು ಶಾಸ್ತ್ರಗಳನ್ನು ಕೂಡ ಮಾಡ್ತಾರಂತೆ. ಆಮೇಲೆ ಹೈದರಾಬಾದ್ನಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಇಟ್ಕೊಂಡು ಎಲ್ಲರನ್ನೂ ಕೂಡ ಕರೆಯೋದು ಅನ್ನುವಂತಹ ತೀರ್ಮಾನ. ಫೋಟೋದಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಹಳದಿ ಶಾಸ್ತ್ರದ ಫೋಟೋಗಳು. ರಾಜಸ್ಥಾನದ ಉದಯ್ಪುರ್ನಲ್ಲಿ ಇವತ್ತು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಸತಿಪತಿಗಳಾಗಿದ್ದಾರೆ, ಸಪ್ತಪದಿ ತುಳಿದಿದ್ದಾರೆ. ಅದರ ಹಳದಿ ಶಾಸ್ತ್ರ ನಿನ್ನೆ ನಡೀತು. ಅದರ ಫೋಟೋಗಳು ಈಗ ವೈರಲ್ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮದುವೆಗೆ ಮಾತ್ರ ಕೆಲವು ಆಪ್ತರು ಮತ್ತು ಕುಟುಂಬಸ್ಥರಿಗೆ ಮಾತ್ರ ಆಹ್ವಾನ. ಹೀಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತೀಗ ತುಂಬ ಗೌಪ್ಯವಾಗಿ ಅವರು ಮದುವೆಯ ಫೋಟೋಗಳನ್ನ ವಿಡಿಯೋಗಳನ್ನೆಲ್ಲ ಕಾಪಾಡಿಕೊಂಡಿದ್ದಾರೆ. ಬಟ್ ಸ್ಟಿಲ್ ಕೆಲವು ಫೋಟೋಸ್ ರಿವೀಲ್ ಆಗಿದೆ. ಹೇಗೆ ನೆರವೇರಿದೆ ಅದ್ಧೂರಿಯಾಗಿ ಮದುವೆ ಅಂತ? ಇಲ್ಲ ಅಂದ್ರೆ ಕೆಲವು ಫೋಟೋಗಳನ್ನ ಅರವಿಂದ್ ಅವರೇ ಹಂಚ್ಕೊಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಸುಳಿವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಇದು ಮೆಹಂದಿ ಫೋಟೋ ಜೊತೆಗೆ ಅರಿಶಿನ ಶಾಸ್ತ್ರ ಫೋಟೋಗಳನ್ನ ಅವರೇ ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಲ್ಪ ಸ್ವಲ್ಪ ಹಂಚ್ಕೊಳ್ತಾ ಇದ್ದಾರೆ. ಅಂದ್ರೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಅಂದ್ರೆ 3 ದಿನಗಳಿಂದ ಮದುವೆ ಮಹೋತ್ಸವ ಅಂದ್ರೆ ಕಾರ್ಯಕ್ರಮ ನಡೀತಾನೆ ಇದೆ. 3 ದಿನನೂ ಅದ್ದೂರಿಯಾಗಿ ಅಂದ್ರೆ ಹಿಂದೆ ಮೆಹಂದಿ ಮತ್ತೆ ಅರಿಶಿನ ಶಾಸ್ತ್ರ ಮಂಗಳವಾರ ಆದ್ರೆ ಬುಧವಾರ ಸಂಗೀತ ಕಾರ್ಯಕ್ರಮ ಆಗಿರುತ್ತೆ. ಇವತ್ತು ಬೆಳಿಗ್ಗೆ ಮುಹೂರ್ತ ಧಾರೆ ಅನ್ನೋದು ಶಾಸ್ತ್ರ ನಡೀತಾ ಇದೆ. ಅಂದ್ರೆ ತೆಲುಗು ಸಂಪ್ರದಾಯದಂತೆ ಮದುವೆ ಆಗಿದ್ದಾರೆ. ಹೌದು, ರಶ್ಮಿಕಾ ಮಂದಣ್ಣ ಕೊಡವ ಸಂಪ್ರದಾಯದ ಹೆಣ್ಮಗಳು. ಹಾಗಾಗಿ ಅವ್ರದೇ ಆದ ಒಂದು ಕಲ್ಚರ್ ಇರುತ್ತೆ. ಹೀಗಾಗಿ ಸಂಜೆ ಹೊತ್ತಿಗೆ ಆ ಕಲ್ಚರ್ ನಲ್ಲೂ ಕೂಡ ಕೆಲವೊಂದು ಶಾಸ್ತ್ರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಇನ್ನೊಂದು ಮಾರ್ಚ್ 4ನೇ ತಾರೀಕು ಹೈದರಾಬಾದ್ ನಲ್ಲಿ ಅದ್ದೂರಿಯಾಗಿ ಆರತಕ್ಷತೆ ಕೂಡ ನಡೀತಾ ಇದೆ. ಮೂಲಗಳ ಪ್ರಕಾರ ವಿರಾಜಪೇಟೆಯಲ್ಲೂ ಒಂದು ಪುಟ್ಟ ಕಾರ್ಯಕ್ರಮ ಅಥವಾ ಏನೊಂದು ಪಾರ್ಟಿ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಷಯ ಬಂದಿದೆ. ಆದ್ರೆ ಅದಿನ್ನೂ ಅಧಿಕೃತವಾಗಿಲ್ಲ. ಆದ್ರೆ ಸದ್ಯಕ್ಕಂತೂ ಅದ್ದೂರಿಯಾಗಿ ವಿವಾಹ ಆಗ್ತಿರೋದಂತೂ ಕಾಣ್ತಾ ಇದೆ. ಸ್ಯಾಂಡಲ್ವುಡ್ ನಿಂದ ಕೂಡ ಯಾರು ಕೂಡ ಹೋಗಿಲ್ಲ ಅಂತ ಹೇಳಿ ಒಂದು ಸುದ್ದಿ ಬರ್ತಾ ಇದೆ. ಆಶಿಕಾ ರಂಗನಾಥ್ ಒಬ್ರಿಗೆ ಒಂದು ಆಹ್ವಾನ ಕೊಡ್ಲಾಗಿತ್ತು. ಹೀಗಾಗಿ ಮದುವೆಯಲ್ಲಿ ಅವರೇ ಒಬ್ರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಅವರೇ ಒಂದು ಮೆಹಂದಿ ಫೋಟೋನ ಜೊತೆಗೆ ಅರಿಶಿನ ಶಾಸ್ತ್ರದ ಫೋಟೋನ ಹಂಚ್ಕೊಂಡಿದ್ರು. ರಶ್ಮಿಕಾ ಹಂಚ್ಕೊಂಡಿಲ್ಲ, ಅವರು ರೆಡಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನ ಹಂಚ್ಕೊಂಡಿದ್ರು. ಹೀಗಾಗಿ ಒಂದಿಷ್ಟು ಫೋಟೋಗಳು ಆಗಂದಾಗಿ ವೈರಲ್ ಆಗ್ತಾ ಇದೆ. ಅಂದ್ರೆ ರಿವೀಲ್ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಸುಳಿವನ್ನ ಕೊಡ್ತಾ ಇದ್ದಾರೆ. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಇವತ್ತು ಅಧಿಕೃತವಾಗಿ ತಮ್ಮ ಮದುವೆ ಫೋಟೋಗಳನ್ನ ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅಧಿಕೃತವಾಗಿ ಘೋಷಿಸೋ ಸಾಧ್ಯತೆ ಇದೆ.